ಶ್ರೀ ಆವಲ ಕೊಂಡರಾಯಸ್ವಾಮಿ ದೇವರ ಧ್ವಜಸ್ತಂಭ ಹಾಗೂ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಜೆಕೆ ಕೃಷ್ಣಾರೆಡ್ಡಿ ಭಾಗಿ. ಚಿಂತಾಮಣಿ ತಾಲೂಕಿನ ಕೋನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಚೊಕ್ಕಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಆವಲ ಕೊಂಡರಾಯಸ್ವಾಮಿ ದೇವರ ಹಾಗೂ ಧ್ವಜಸ್ತಂಭ ಹಾಗೂ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಬಹಳ ಅದ್ದೂರಿಯಿಂದ 200 ಜನ ಮಹಿಳೆಯರು 200 ಕಳಶಗಳು ಹೊತ್ತು ಸುಮಾರು 1 ಕಿಲೋಮೀಟರ್ನಷ್ಟು ಕಾಲ್ನಡಿಗೆಯಿಂದ ಬಂದು ದೇವಸ್ಥಾನವನ್ನು ಪ್ರದರ್ಶನ ಮಾಡಿದ್ರು. ಇನ್ನು ಈ ಪೂಜಾ ಕಾರ್ಯಕ್ರಮಕ್ಕೆ ಜೆಕೆ ಕೃಷ್ಣಾರೆಡ್ಡಿರವರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ದೇವಸ್ಥಾನದ ಬಗ್ಗೆ ಉದ್ದೇಶಿಸಿ ಮಾತನಾಡಿದ ಜೆಕೆ ಕೃಷ್ಣಾರೆಡ್ಡಿರವರು, ಚೊಕ್ಕಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಇರುವ ಆವಲಕೊಂಡರಾಯಸ್ವಾಮಿ ದೇವಸ್ಥಾನದ ಪುರಾತನ ದೇವಸ್ಥಾನ ಜೀರ್ಣೋದ್ಧಾರ ಹಾಗೂ ಧ್ವಜಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಹಳ ಶಕ್ತಿಶಾಲಿ ಹೊಂದಿರುವಂತಹ ದೇವಸ್ಥಾನ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಕುಟುಂಬಗಳಿಗೆ ಒಳ್ಳೆಯದಾಗಲಿ. ಇನ್ನು 6-7 ಗ್ರಾಮಗಳು ಸೇರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನವು ಮೊದಲು ಚಿಕ್ಕದಾದ ಒಂದು ಹಳೆ ಗುಡಿಯಾಗಿತ್ತು. ಈಗ ಬಹಳ ದೊಡ್ಡದಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಒಳ್ಳೆ ಮಳೆ ಬೆಳೆ ಹಾಗೂ ಜಾನುವಾರುಗಳಿಗೆ ಒಳ್ಳೆ ಮಳೆಯಾಗಲಿ. ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಉದ್ದೇಶದಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ದೇವರ ದರ್ಶನ ಪಡೆದು ಏನೇ ಬೇಡಿಕೆಗಳು ಬೇಡಿಕೊಂಡ್ರೆ ಆ ಬೇಡಿಕೆಗಳು ನೆರವೇರುತ್ತೆ ಎಂದು ನಾನು ನಂಬಿದ್ದೇನೆ. ದೇವಸ್ಥಾನವು ಪುರಾತನ ಕಾಲ ದೇವಸ್ಥಾನ ಆಗಿರುವುದರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಆದ್ದರಿಂದ ನನ್ನ ಒಂದು ಸಹಕಾರ ಈ ದೇವಸ್ಥಾನಕ್ಕೆ ಸದಾ ಇರುತ್ತೆ. ಹಾಗೆ ಈ ಕ್ಷೇತ್ರದ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಅಗ್ರಹಾರ ಮುರಳಿ, ಮತ್ತೊಬ್ಬ ಸದಸ್ಯರಾದ ರಾಮಮೂರ್ತಿ, ಕೋನಪಲ್ಲಿ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಸುಧಾರೆಡ್ಡಿ, ಯನಪಲ್ಲಡಿ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಚಂದ್ರಾರೆಡ್ಡಿ, ಕೋನಪಲ್ಲಿ ಕೆವಿಎಸ್ ಶ್ರೀನಿವಾಸ ರೆಡ್ಡಿ, ಚೊಕ್ಕಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಾದ ವೆಂಕಟಾಚಲಪತಿ, ಶ್ರೀರಾಮರೆಡ್ಡಿ, ರೆಡ್ಡಪ್ಪ, ಮಿಥುನ್, ಸತೀಶ್, ಅಪ್ಪಣ್ಣ, ಗೋಪಾಲರೆಡ್ಡಿ, ನವೀನ್, ಇನ್ನು ಚೊಕ್ಕಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮುಖಂಡರುಗಳು ಹಾಜರಿದ್ದರು. ऐश्वर्या नाम्नि सहापदं धनविरुद्रवस्य लक्ष्मणपदं चन्द्रारेड्डिवस्य सुलोचना श्रीनिवासरेड्डिवस्य स्थानचन्द्रोदयः उल्लासचन्द्रोदयः गोपुरिवस्य स्वादिनचन्द्रोदयः उल्लासचन्द्रोदयः यतिश्रेड्डिवस्य यशलक्ष्मीचन्द्रोदयः ईश्वरस्य शारदमनमे सहापदं दशमुद्रोस्य सहापदम्बानां दशमुद्रोस्य गोविन्दरेड्डिनंस्य पद्ममनन्ये सहापदम्बानां दशमुद्रोस्य राममूर्तिनंस्य सहापदम्बानां सहापदम्बानां ಸೈಡ್ ಗೆ
ಗ್ರಾಮದಿಂದ ಆಚೆ ಬೆಟ್ಟದಲ್ಲಿರ್ತಕ್ಕಂಥ ಪುರಾತನ ಕಾಲದ ಆವಲ್ಕೊಂಡರಾಯ ಸ್ವಾಮಿ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಮತ್ತು ಧ್ವಜಸ್ತಂಭ ಏನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಭಾಳ ಹಳೆ ಪುರಾತನ ಕಾಲ ಭಾಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಇದಕ್ಕೆ ಜೀರ್ಣೋದ್ಧಾರಕ್ಕೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ದೇವಸ್ಥಾನ ನಿರ್ಮಾಣಕ್ಕೆ ಸಹಕರಿಸಿದಂಥ ಎಲ್ಲ ಕುಟುಂಬಗಳಿಗೂ ಕೂಡ ಒಳ್ಳೆಯದಾಗಲಿ. ಬಹುಶಃ ಇದು ಚೊಕ್ಕಳ್ಳಿ ಒಂದೇ ಅಲ್ಲ, ಈ ಒಂದು 6-7 ಗ್ರಾಮಗಳು ಎಲ್ಲ ಸೇರಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಮೊದಲು ಒಂದು ಸಣ್ಣದಾಗಿ ಹಳೆ ಗುಡಿ ಇತ್ತು, ಆದರೆ ಇವತ್ತು ಭಾಳ ಸುಸಜ್ಜಿತವಾಗಿ ಭಾಳ ದೊಡ್ಡದಾಗಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಒಳ್ಳೆ ಮಳೆಗಳಾಗಲಿ, ಒಳ್ಳೆ ಬೆಳೆಗಳಾಗಲಿ, ಒಳ್ಳೆಯ ಉದ್ದೇಶದಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೂ ನಾನು ಕೂಡ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮುಂದೆ ಯಾರೇ ಬಂದು ಏನೇ ಬೇಡಿಕೆಗಳು ಈಡೇರಬೇಕು ಅಂತ ಹೇಳಿ ಆವಲ್ಕೊಂಡರಾಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿ ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಯಾಕಂದರೆ ಹಳೆಯ ದೇವಸ್ಥಾನಗಳಿಗೆ ಭಾಳ ಶಕ್ತಿ ಇರುತ್ತೆ. ಅದನ್ನು ಒಂದು ಒಳ್ಳೆ ಕೆಲಸ ಏನಂದರೆ ಅದನ್ನು ಉಳಿಸ್ಕೊಂಡಿದ್ದಾರೆ, ಉಳಿಸ್ಕೊಂಡು ಅದನ್ನು ಭಾಳ ಸುಸಜ್ಜಿತವಾಗಿ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಮಳೆಗಳಾಗಲಿ, ಬೆಳೆಗಳಾಗಲಿ, ಎಲ್ಲ ಜಾನುವಾರುಗಳಿಗೆ ಎಲ್ಲಕ್ಕೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಶುಭ ಹಾರೈಸ್ತೀನಿ.